ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲಾ ಪಂಚಾಯತ್, ಬೀದರ್ ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಕಮಠಾಣ ವತಿಯಿಂದ ಬೀದರ್ನ ಕಮಠಾಣ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು, ಕಮಠಾಣ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸೇರಿದಂತೆ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು, ಗ್ರಾಮದ ಗಣ್ಯರು, ಮುಖಂಡರು ಈ ಒಂದು ಸಂವಿಧಾನ ಜಾಗೃತಿ ಮೂಡಿಸುವ ಸ್ತಬ್ಧಚಿತ್ರ ವಾಹನಕ್ಕೆ ಪುಷ್ಪ ಸಲ್ಲಿಸುವ ಮೂಲಕ, ಮಾಲಾರ್ಪಣೆ ಮಾಡುವ ಮೂಲಕ ಗ್ರಾಮದ ಹೊರವಲಯದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಬಹಳ ಅದ್ದೂರಿಯುತವಾಗಿ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು. ಮೆರವಣಿಗೆಯುದ್ದಕ್ಕೂ ಮಹಾಪುರುಷರ ವೇಷಧಾರಿ ಮಕ್ಕಳು, ಕಲಾ ತಂಡಗಳ ಪ್ರದರ್ಶನ, ಶಾಲಾ ವಿದ್ಯಾರ್ಥಿಗಳಿಂದ ಈ ಒಂದು ಸಂವಿಧಾನ ಜಾಗೃತಿ ಮೂಡಿಸುವ ಹಾಡಿನ ಮೇಲೆ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹಾಡಿನ ಮೇಲಿನ ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗೆ ಮೆರುಗು ತಂದುಕೊಟ್ಟಿತು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಇದೇ ವೇಳೆ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ವಾಚನ ಮಾಡಿದರು. ಈ ಕುರಿತಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರವಿಕುಮಾರ್ ಎಸ್ ನಡುವಿನ ದೊಡ್ಡೆಯವರು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ದೇಶನ ಬಂದ ಕೂಡಲೇ ಎಲ್ಲರೂ ಸೇರಿ ಪೂರ್ವ ಸಿದ್ಧತಾ ಸಭೆಯನ್ನ ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿ ಯಾವ ರೀತಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ರೂಪರೇಷೆಯನ್ನು ಮಾಡಿದ್ದು, ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನ ಬಹುದೊಡ್ಡ ಬಳುವಳಿಯಾಗಿದ್ದು, ನಮ್ಮೆಲ್ಲರಿಗೂ ಕೂಡ ಇದು ಒಂದು ರೀತಿಯ ಹೆಮ್ಮೆಯ ವಿಷಯವಾಗಿದೆ. ಎಲ್ಲರೂ ಸಮಾನರು, ಯಾರು ಮೇಲಲ್ಲ ಕೀಳಲ್ಲ ಎನ್ನುವಂಥದ್ದನ್ನ ಸಂವಿಧಾನ ಹೇಳುತ್ತದೆ, ಸಂವಿಧಾನ ಸಾರುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಸಂವಿಧಾನದ ಆಶಯಗಳನ್ನು ಎಲ್ಲರೂ ಕೂಡ ಪಾಲಿಸೋಣ ಎಂದು ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ನೋಡಲ್ ಅಧಿಕಾರಿಯಾಗಿರುವ ಗೌತಮ್ ಅರಳಿಯವರು ಮಾತನಾಡಿ, ಈ ಕುರಿತಂತೆ ನೋಡಲ್ ಅಧಿಕಾರಿಗಳಾದ ಗೌತಮ್ ಅರಳಿಯವರು ಮಾತನಾಡಿ, ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ಆಯಾ ಜಿಲ್ಲೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಮಠಾಣ ಗ್ರಾಮ ಪಂಚಾಯತ್ ವತಿಯಿಂದ ಆಯೋಜಿಸಿದ ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಕೊನೆಯ ದಿವಸದ ಕಾರ್ಯಕ್ರಮ ಆಗಿದ್ದು, ಪುನಃ ಈ ಜಾಗೃತಿ ಜಾಥಾ ಕಾರ್ಯಕ್ರಮ ಬೆಂಗಳೂರು ಹೊರಡಲಿದೆ. ಯಾವ ಜಿಲ್ಲೆಯಲ್ಲಿ ಈ ಜಾಗೃತಿ ಜಾಥಾ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದಾರೆ ಎನ್ನುವ ಕಾಂಪಿಟೇಷನ್ ಇತ್ತು. ಹಾಗಾಗಿ ಗುಲ್ಬರ್ಗಾ ವಿಭಾಗದಿಂದ ಬೀದರ್ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದ್ದು, ಇದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹೆಮ್ಮೆಯ ಹಾಗೂ ಖುಷಿಯ ಸಂಗತಿಯಾಗಿದೆ. ಹಾಗಾಗಿ ಇದಕ್ಕೆ ಸಹಕರಿಸಿದ ಎಲ್ಲಾ ಗ್ರಾಮ ಪಂಚಾಯತ್ನವರಿಗೆ ಹಾಗೂ ಒಂದು ಜಿಲ್ಲಾಡಳಿತ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದ ಶಶಿ ಕಪೂರ್, ಅಬ್ದುಲ್ ಖಾದರ್, ಗ್ರಾಮ ಪಂಚಾಯತ್ನ ಸದಸ್ಯರು ಮಾತನಾಡಿದರು. ಇದೇ ವೇಳೆ ಒಂದು ವಿಶೇಷ ಉಪನ್ಯಾಸ ಕೂಡ ನೀಡಲಾಯಿತು ಸಂವಿಧಾನ ಜಾಗೃತಿ ಕುರಿತಾಗಿ ಹಾಗೂ ಶಾಲಾ ಮಕ್ಕಳಿಂದ ಸಂವಿಧಾನ ಕುರಿತು ಜಾಗೃತಿ ಮೂಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಭಾಷಣ ಜರುಗಿದವು.
ಇಂದು ನಮ್ಮ ಕಮಠಾಣ ಗ್ರಾಮದಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಸೋಷಲ್ ಹೆಲ್ಪರ್ ಸಾಹೇಬ್ರ ಕಡೆಯಿಂದ ಮೆಸೇಜ್ ಬಂದಿತ್ತು. ದಿನಾಂಕ 27ರಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಮಾಡಬೇಕಂತಂದು. ಆದರೆ ಒಂದಿನ 23 ತಾರೀಕು ಡೇಟನ್ನು ನಿಗದಿ ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಇಂದು ನಾವು ಒಂದು 27ನೇ ತಾರೀಕು ಕಮಠಾಣ ಗ್ರಾಮ ಪಂಚಾಯತ್ ಮತ್ತು ನಮ್ಮ ಕಮಠಾಣ ಗ್ರಾಮದಲ್ಲಿ ವಿವಿಧ ಎಷ್ಟು ಇಲಾಖೆಗಳಿವೆ, ಆ ಇಲಾಖೆಗಳಿಗೆ ಮುಖ್ಯಸ್ಥರನ್ನು ಕರೆಸಿ ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಿ ಇಂದು ನಮ್ಮ ತಾಲೂಕು ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಮಠಾಣ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಯವರು ಸೇರಿ ಇಂದು ಮತ್ತು ಸುಭಾಷ್ ನಾಗುರೆ ಸರ್ ಅವರು ಹಾಗೂ ಅರಳಿ ಸರ್ ಅವರು ಮತ್ತು ಕಮಠಾಣ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಸೇರಿ ಇಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿ ಹಾಗೂ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಇಂದು ನಾಟಕ ಮತ್ತು ಕಲ್ಚರ್ ಪ್ರೋಗ್ರಾಮನ್ನು ಇಂದು ಮಾಡಿಕೊಡಲಾಗಿದೆ. ಮತ್ತು ಇವತ್ತು ಸಾಯಂಕಾಲ ಒಂದು ಸ್ಟೇಜ್ ಕಾರ್ಯಕ್ರಮ ಇದೆ. ಈ ಜಾಗೃತಿ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ಇಂದು ಇದರ ಬಗ್ಗೆ ಸಂವಿಧಾನದ ಬಗ್ಗೆಯನ್ನು ಜಾಗೃತಿ ಮೂಡಿಸುವ ವಿಚಾರವನ್ನು ಇಂದು ನಡೆಸಿಕೊಡಿಸಲಾಗ್ತದೆ. ನನ್ನ ಹೆಸರು ರವಿಕುಮಾರ್ ಎಸ್ ನಡುವಿನದೊಡ್ಡಿ ಅಂತ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮಠಾಣ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಮಠಾಣ. ಇವತ್ತಿನ ದಿವಸ ಸಂವಿಧಾನ ಜಾಥಾ ಅರಿವು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಕಮಠಾಣ ಗ್ರಾಮದಲ್ಲಿ ಆಚರಿಸುತ್ತಿದ್ದೇವೆ. ಸರ್ಕಾರದ ನಿಯಮ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಈಗ ಭವ್ಯ ಮೆರವಣಿಗೆಯೊಂದಿಗೆ ನಾವು ಸ್ಟೇಜ್ ಕಡೆ ಹೋಗ್ತಾ ಇದ್ದೇವೆ. ಅಲ್ಲೇ ನಮಗೆಲ್ಲ ಸಹಕಾರ ಗ್ರಾಮಸ್ಥರು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ಉಪಸ್ಥಿತಿದ್ದು ಸಹಕಾರ ಮಾಡುತ್ತಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಕೇಳಿಕೊಳ್ಳುತ್ತೇನೆ. ಸರ್, ಕೊನೆ ದಿವಸ ನಿಮ್ಮ ಗ್ರಾಮದಲ್ಲಿ ಏನು ಹೇಳಿದ್ರಿ? ಏನು ಕೊನೆಯ ಹಂತದವಾಗಿ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ನಾವು ತನುಮನ ಧನದಿಂದ ನಾವು ಸಂಪೂರ್ಣವಾಗಿ ಏನದಂದ್ರೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿ ಕೊನೆಗೊಳಿಸ್ತೇವೆ ಅಂತೇಳಿ ಹೇಳೋದು ಇಚ್ಛೆಪಡಿಸ್ತೇನೆ. आज हमारे कमठाने गांव में ये संविधान जागृति का जो है बहुत अच्छा जो है स्वागत करे और वेलकम करे, और पूरे गांव के लोग मिलके, पूरे डिपार्टमेंट के लोग मिलके आज इस प्रोग्राम को जो है करने जा रहे हैं. बहुत खुशी है, बहुत खुशी हो रही है. इस भारत देश में जो है संविधान जो बाबा साहब अम्बेडकर ने हमको दिया है, इसी की भी बदौलत जो है आज हम सब लोग जो है उसी को मनाने के लिए जो है अब हम सब लोग जमा हुए हैं. और सभी लोग जो है बहुत जोश में जो है बहुत सारे लोग, पूरे स्टूडेंट, टीचर्स, हर डिपार्टमेंट के लोग जो है बहुत खुशी के साथ इस प्रोग्राम में जो है शिरकत करे हैं. और उन सब लोगों का हम पंचायत की तरफ से जो है हम सब लोगों का वेलकम करते हैं. ಅಬ್ದುಲ್ ಖಾದರ್, ಗ್ರಾಮ ಪಂಚಾಯತ್ ಮೆಂಬರ್ ಕಮಠಾಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೀನಿ. ಸಂವಿಧಾನ ಜಾಗೃತಿ ಜಾಥಾವನ್ನ 26ನೇ ತಾರೀಕು ಜನವರಿ, ಕಳೆದ ತಿಂಗಳು 26ನೇ ತಾರೀಕು ಬೀದರ್ ನೆಹರು ಕ್ರೀಡಾಂಗಣದಿಂದ ಮಾನ್ಯ ಉಸ್ತುವಾರಿ ಸಚಿವರು ಇದಕ್ಕೆ ಚಾಲನೆ ಕೊಟ್ಟರು. ಇದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ 185 ಗ್ರಾಮ ಪಂಚಾಯತಿಗಳು, 185 ಗ್ರಾಮ ಪಂಚಾಯತಿಗಳು ಸುತ್ತಾಡಿಕೊಂಡು ಇವತ್ತಿದು ಕೊನೆ ಪಂಚಾಯತಿ, ಇದು ಲಾಸ್ಟ್ ಪಂಚಾಯತಿ. ಬಹಳ ಖುಷಿ ಆಗೋದೇನಂತಂದ್ರೆ ನಾವು ನೋಡಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಚೆನ್ನಾಗಿದ್ದಾವೆ, ಆದರೆ ಇಲ್ಲಿ ಅದಕ್ಕಿಂತ ಅದ್ಧೂರಿಯಾಗಿ ನಾವು ಇದನ್ನ ಸ್ವಾಗತವನ್ನು ಮಾಡ್ಕೊಂಡ್ರೆ ಅದು ನಮಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಪರವಾಗಿ ತಮಗೆ ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ತಂಡದವರಿಗೆ, ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕೊನೆ ನಮ್ಮ ಜಿಲ್ಲೆಯಲ್ಲಿ, ಇವತ್ತಿನ ಈ ಗ್ರಾಮದಲ್ಲಿ. ಇದು ಆದಮೇಲೆ ನಾಳೆ ನಾಡಿದ್ದು ಬೆಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ, ರಾಜ್ಯ ಮಟ್ಟದ್ದು. ಒಂದು ವಿಶೇಷ ಅಂದರೆ ಸಂತಸದ ಸುದ್ದಿ ಏನಂತಂದರೆ, ಎಲ್ಲ ಜಿಲ್ಲೆಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥದನ್ನ ಕಾಂಪಿಟೇಷನ್ ಇಟ್ಟಿದ್ರು ಸರ್ಕಾರ. ಆ ಕಾಂಪಿಟೇಷನ್ನಲ್ಲಿ ಗುಲ್ಬರ್ಗ ವಿಭಾಗ, ಗುಲ್ಬರ್ಗ ಡಿವಿಷನ್ನಲ್ಲಿ ಬೀದರ್ ಜಿಲ್ಲೆ ಪ್ರಥಮ ಸ್ಥಾನ ಪಡ್ಕೊಂಡಿದೆ, ಇವತ್ತು ಘೋಷಣೆ ಮಾಡಿದೆ ಸರ್ಕಾರ. ಸೊ ಇದು ಜಿಲ್ಲಾಡಳಿತ ಬಹಳ ಖುಷಿ ವ್ಯಕ್ತಪಡಿಸಿದೆ. ಹೀಗಾಗಿ ಎಲ್ಲ ಗ್ರಾಮದ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಜಾಗೃತಿ ಜಾಥಾನ ಯಾಕೆ ಹಮ್ಮಿಕೊಂಡ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಯಾಕಪ್ಪ ಈಗ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳ್ಬೇಕಾದ್ರೆ, ಸಂವಿಧಾನ ಅಂದ್ರೆ
ಸಾಮಾನ್ಯವಾಗಿ ಜನರು ಸಂವಿಧಾನ ಯಾರು ಬರೆದ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಹಂಗಂದ್ರೆ ಅದು ಒಂದು ಯಾವುದೋ ಒಂದು ಸಮಾಜಕ್ಕೆ ಸೀಮಿತ ಅಂತಕ್ಕಂಥದನ್ನ ಜನರ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಇದೆ. ಅದನ್ನ ಹೋಗಲಾಡಿಸ್ಲಿಕ್ಕೆ ಹೆಂಗೆ ಹಿಂದೂ ಧರ್ಮದಲ್ಲಿ ವೇದಗಳಿದಾವೆ, ಇಸ್ಲಾಂ ಧರ್ಮದಲ್ಲಿ ಕುರಾನ್ ಇದೆ, ಕ್ರಿಶ್ಚಿಯನ್ ನಲ್ಲಿ ಬೈಬಲ್ ಇದೆ, ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಒಂದು ವೇದ ಬುಕ್ಗಳಿದಾವೆ. ಆದ್ರೆ ಭಾರತದ ನಾಗರಿಕರಂತ ನಾವೆಲ್ಲರಿಗೂ, ಎಲ್ಲ ಸಮಸ್ತ ಜನರಿಗೂ, ಎಲ್ಲ ಜಾತಿ ಎಲ್ಲ ಜನಾಂಗದವರಿಗೂ ಸೇರಿ ಒಂದೇ ಒಂದು ಯಾವುದು ಅಂತಂದ್ರೆ ಅದು ಸಂವಿಧಾನ. ಅದರ ಅಡಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇಷ್ಟೊಂದು ನೆಮ್ಮದಿಯಾಗಿ ನಾವೆಲ್ಲ ಕೂತ್ಕೊಳ್ಳಿಕ್ಕೆ ಸಂವಿಧಾನನೇ ಕಾರಣ. ಸಂವಿಧಾನ ಒಂದು ಇಲ್ಲದೆ ಇದ್ರೆ ನಾವ್ ಯಾರು ಇಲ್ಲಿ ಇರ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಕೋಬೇಕು. ಸಂವಿಧಾನ ಪ್ರತಿಯೊಬ್ಬರಿಗೂ ಅನ್ವಯಿಸಿದೆ ಅಂತಕ್ಕಂಥದ್ದನ್ನ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಗೃತಿ ಜಾಥಾವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಬಹಳ ಅದ್ಭುತವಾಗಿ ನಡೆದಂತು. ಇದರಿಂದ ದೇಶದಲ್ಲಿ ಐಕ್ಯತೆ, ಅಖಂಡತೆ, ಸಮಾನತೆ, ಭ್ರಾತೃತ್ವ ಎಲ್ಲವೂ ಇರಲಿ ಅಂತ ನಾವು ಆಶಿಸಿ ಈ ಒಂದು ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಗ್ರಾಮ ಪಂಚಾಯತಿಯವರಿಗೆ ಮತ್ತು ಇಡೀ ಗ್ರಾಮದ ಎಲ್ಲ ನಾಗರಿಕರಿಗೆ, ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ